ಇದೆಲ್ಲದರ ನಡುವೆ ಚುನಾವಣೆ ಏನೋ ಹತ್ರ ಬರ್ತಾ ಇದೆ, ಲೋಕಸಭಾ ಚುನಾವಣೆಗೆ. ಈ ಚುನಾವಣೆಗೆ ದಳಪತಿಗಳು ಸರ್ವ ಸನ್ನದ್ಧರಾಗಿದ್ದ ಹಾಗೆ ಕಾಣಿಸ್ತಾ ಇದೆ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡು ಹೇಳ ಹೆಸರಿಲ್ಲದಂತಾಗಿತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್ನ ಪರಿಸ್ಥಿತಿ. ಆಗ ಮಾಡಿದಂತ ತಪ್ಪುಗಳು ಈಗ ಮರುಕಳಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆಯಿಂದ ಸ್ಥಳೀಯ ಮಟ್ಟದಿಂದಲೇ ಮೈತ್ರಿಯನ್ನ ಬಲಪಡಿಸೋದಕ್ಕೆ ರಣತಂತ್ರವನ್ನ ಹೆಣೆದಿದೆ ದಳಪತಿಗಳು. ಬಿಜೆಪಿ ಕಾರ್ಯಕರ್ತರ ಓಲೈಕೆಗೆ ಜೆಡಿಎಸ್ ಫ್ಲೆಕ್ಸ್ ತಂತ್ರವನ್ನ ಅನುಕರಣೆ ಮಾಡಿದೆ. ಮಂಡ್ಯದಲ್ಲಿ ಮೋದಿ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ದೇವೇಗೌಡರ ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಮೈತ್ರಿ ಬಗ್ಗೆ ಕಾರ್ಯಕರ್ತರಿಗೆ ನಾವು ಜೊತೆಯಾಗಿದ್ದೀವಿ ಅನ್ನೋದನ್ನ ತಿಳಿಸೋದಕ್ಕೆ ಸಂದೇಶ ಕೊಟ್ಟಂಗೆ ಕಾಣಿಸ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಮೋದಿ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ದೇವೇಗೌಡರು. ಇದು ನಾವು ಬಹಳ ಕ್ಲಿಯರ್ ಆಗಿದೆ, ನಮ್ಮೊಳಗೆ ಬಹಳ ಕ್ಲಿಯರ್ ಆಗಿದೆ, ನಾವು ಒಮ್ಮತದಿಂದ ಇದ್ದೀವಿ, ಯಾವುದೇ ಗೊಂದಲ ಇಲ್ಲ. ಅದೇ ರೀತಿ ಕಾರ್ಯಕರ್ತರು ಕೂಡ, ಜೆಡಿಎಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಜೊತೆಯಾಗಿರ್ಬೇಕು ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಸಂದೇಶವನ್ನು ರವಾನಿಸಿದಂಗಿದೆ. ಈ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ ನಿಂತ್ಕೊಂಡಿದ್ರು, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು. ಆಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಜೊತೆಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ರು, ಮೈತ್ರಿ ಅಭ್ಯರ್ಥಿಯಾಗಿದ್ರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಆಗಿ ಅಥವಾ ಅಪಸ್ವರದಿಂದಾಗಿ ಅವರು ಸೋಲುವಂತ ಪರಿಸ್ಥಿತಿ ಬಂತು ಅನ್ನೋದು ಲೆಕ್ಕಾಚಾರ. ಇದ್ರ ಕುರಿತಾಗಿ ಮತ್ತೆ ನಮ್ಮ ಜೊತೆಲಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಸೀನಿಯರ್ ಪ್ರತಿನಿಧಿ ವಿಜಯ್. ಇಲ್ಲಿ ಎರಡು ವಿಚಾರ. ಒಂದು, ಸುಮಲತಾ ಅಂಬರೀಶ್ ಅವರೇ ಕಾಂಗ್ರೆಸ್ಗೆ ಬರೋದಕ್ಕೆ ಅಪ್ರೋಚ್ ಮಾಡಿದ್ರ, ಅಥವಾ ಕಾಂಗ್ರೆಸ್ನಲ್ಲಿ ಈಗ ಲೋಕಸಭಾ ಚುನಾವಣೆಗೆ ಕ್ಯಾಂಡಿಡೇಟ್ ಕೊರತೆಯಿಂದಾಗಿ, ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದಾಗಿ ಕಾಂಗ್ರೆಸ್ ಏನಾದರೂ ಸುಮಲತಾ ಅವ್ರನ್ನ ಅಪ್ರೋಚ್ ಮಾಡ್ತಾ? ವಿಜಯ್, ರಂಜಿತ್, ಒಂದು ರೀತಿಯಲ್ಲಿ ಅದು ಎರಡೂ ರೀತಿಯಲ್ಲಿ ಕೂಡ ಏನು ಬೆಳವಣಿಗೆ ಆಗಿರುವಂಥದ್ದು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಹಿನ್ನೆಲೆಯಲ್ಲಿ ಅಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಅನ್ನು ಬಹುತೇಕ ಕೈತಪ್ಪುವಂಥದ್ದು ಕನ್ಫರ್ಮ್ ಆಗಿರುವಂಥದ್ದು. ಅದರ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ಸುಮಲತಾಗೆ ಈ ಬಾರಿ ಇಲ್ಲ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕದವನ್ನು ತಟ್ಟಿದ್ರು ಸುಮಲತಾ. ಕಾಂಗ್ರೆಸ್ ಕದವನ್ನು ತಟ್ಟಿದ ಹಿನ್ನೆಲೆಯಲ್ಲಿ ಅಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಅದಾದ ಬಳಿಕ ಬಿಜೆಪಿಗೆ ಬೆಂಬಲ ಕೊಟ್ಟರು. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಕೂಡ ಅವರು ಓಟನ್ನು ಗಳಿಸಲಿಲ್ಲ, ವಿಫಲ ಆಗಿರುವಂಥದ್ದು. ಆ ಹಿನ್ನೆಲೆ ಸುಮಲತಾ ಅವರನ್ನು ಒಂದ್ ಕಡೆ ಅಷ್ಟೊಂದು ಒಂಥರ ರೀತಿಯಲ್ಲಿ ನೆಗ್ಲೆಕ್ಟ್ ಅನ್ನು ಮಾಡಿರುವಂಥದ್ದು. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಈಗ ಕಾಂಗ್ರೆಸ್ನ ಕದವನ್ನು ತಟ್ಟಿರುವಂಥದ್ದು ಟಿಕೆಟ್ಗಾಗಿ. ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಇರುವಂಥದ್ದು. ಅಲ್ಲಿ ಕಾಂಗ್ರೆಸ್ಗೆ ಬರುವ ಸಂಬಂಧಪಟ್ಟಂತೆ ಮಂಡ್ಯ ಭಾಗದ ಸ್ಥಳೀಯ ಒಂದಷ್ಟು ಕಾಂಗ್ರೆಸ್ ಮುಖಂಡರುಗಳು ಸೇರಿದಂತೆ ರಾಜ್ಯದ ಒಂದಷ್ಟು ಮುಖಂಡರುಗಳಲ್ಲಿ ಅಸಮಾಧಾನ ಇರುವಂಥದ್ದು. ಆದರೆ ಒಂದು ಗುಂಪು ಅನ್ಬೋದು ಅಥವಾ ಒಂದಷ್ಟು ಪ್ರಮುಖ ಮುಖಂಡರುಗಳು ಕೂಡ ಸುಮಲತಾಗೆ ಟಿಕೆಟ್ ಕೊಡುವ ಸಂಬಂಧಪಟ್ಟ ಅಥವಾ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವ ಸಂಬಂಧಪಟ್ಟಂತೆ ಕೂಡ ಒಲವನ್ನು ತೋರಿಸಿರುವಂಥದ್ದು. ಇವೆಲ್ಲವೂ ಕೂಡ ಚರ್ಚೆಯ ಹಂತದಲ್ಲಿ ಇರುವಂಥದ್ದು. ಈ ಸಂಭಾವ್ಯ ಪಟ್ಟಿಯಲ್ಲಿ ಅಂದ್ರೆ 28 ಲೋಕಸಭಾ ಕ್ಷೇತ್ರಗಳ ಸಂಭಾವ್ಯ ಪಟ್ಟಿಯಲ್ಲಿ ಸುಮಲತಾ ಅವರ ಹೆಸರನ್ನು ಕೂಡ ಇರುವಂಥದ್ದು. ಅದು ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ನ ಮೂಲಗಳ ಮಾಹಿತಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಚರ್ಚೆಯ ನಂತರ ಅಂತಿಮವಾದ ಬಳಿಕ ಸುಮಲತಾ ಅವರು ಎಲ್ಲವೂ ಕೂಡ ಪರಿಸ್ಥಿತಿ ನೋಡಿಕೊಂಡು ಕಾಂಗ್ರೆಸ್ಗೆ ಸೇರ್ತಾರ ಅನ್ನುವಂಥದ್ದು ಕೂಡ ಚರ್ಚೆ ಆರಂಭ ಆಗಿರುವಂಥದ್ದು. ಅಂದ್ರೆ ಅದರ ಅರ್ಥ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷದ ಕದವನ್ನ ತಟ್ಟಿರುವಂಥದ್ದು. ನೋಡ್ಬೇಕು ಮುಂದೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ರಾಜಕೀಯ ಪರಿಸ್ಥಿತಿಯನ್ನ ನೋಡಿಕೊಂಡು ಸುಮಲತಾ ಅವರು ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.